ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಶಾರದಾ ಮಾಮಿಲ್ಲ, ಕನ್ಸಲ್ಟೆಂಟ್ ಆಬ್ಸ್ಟೆಟಿಷಿಯನ್ ಆ್ಯಂಡ್ ಗೈನಕಾಲಜಿಸ್ಟ್, ಲ್ಯಾಬ್ ಆ್ಯಂಡ್ ರೋಬೋಟಿಕ್ ಸರ್ಜನ್, ಯಶೋಧ ಹಾಸ್ಪಿಟಲ್, ಸೋಮಾಜಿಗೂಡ, ಹೈದರಾಬಾದ್. ನಾವಿವತ್ತು ಮೆನೋಪಾಸ್ ಬಗ್ಗೆ ಮಾತಾಡೋಣ. ಸೊ ಮೆನೋಪಾಸ್ ಅನ್ನೋದು ಎಲ್ಲ ಸ್ತ್ರೀಗೆ, ಎಲ್ಲ ವಿಮೆನ್ಗೆ ಅವ್ರ ಲೈಫ್ ಟೈಮಲ್ಲಿ ಒಂದು ಟೈಮಲ್ಲಿ ಬಂದೇ ಬರುತ್ತೆ. ಸೊ ನಮ್ಮ ಹತ್ರ ತುಂಬ ಪೇಷಂಟ್ಸ್ ಬರ್ತಾ ಇರ್ತಾರೆ, ಚಿಕ್ಕ ಏಜಲ್ಲೇ ಸ್ವಲ್ಪ ದಿನ ಪೀರಿಯಡ್ಸ್ ಬಂದಿಲ್ಲ ಅಂದರೆ ಮೆನೋಪಾಸಾ ಅಂತ ಬರ್ತಾರೆ. ಸೊ ಮೆನೋಪಾಸ್ ಅನ್ನೋದು ಯಾವಾಗ ಆಗುತ್ತೆ? ನಮ್ಮ ಇಂಡಿಯನ್ ಸ್ಟಡೀಸ್, ಇಂಡಿಯನ್ ವಿಮೆನ್ಗೆ ಆವ್ರೇಜ್ ಏಜ್ 50. ಸೊ ಅರೌಂಡ್ 45ಇಂದ ನಾವು ಮೆನೋಪಾಸ್ ಚೇಂಜಸ್ ಅನ್ನೋದು ನೋಡ್ಬೋದು. ಆವ್ರೇಜ್ ಏಜ್ 50, ಆದರೆ 50 ಆದಮೇಲೂ ಕೆಲವರಿಗೆ ಇನ್ನೂ ಬಂದಿರಲ್ಲ ಮೆನೋಪಾಸ್, 55 ತನಕನೂ ಬರ್ಬೋದು. ಸೊ ನಾವು ಮೆನೋಪಾಸ್ ಅನ್ನೋದು ಇದ್ದಕ್ಕಿದ್ದಂಗೆ ಬರಲ್ಲ, ಒನ್ ಟೈಮ್ ಸ್ಟಾಪ್ ಅಲ್ಲ. ಸೊ ಪೀರಿಯಡ್ಸ್ ಸ್ವಲ್ಪ ದಿನ ಈ ಚೇಂಜಸ್ ಎಲ್ಲ ಒಂದು 5 to 6 ಇಯರ್ಸ್ ಮುಂಚೆನೇ ಸ್ಟಾರ್ಟ್ ಆಗ್ತವೆ. ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗ್ತವೆ, ಒನ್ಸ್ ಇನ್ 3 months, ಒನ್ಸ್ ಇನ್ 6 months ಆಗ್ತವೆ. ಕೆಲವರಿಗೆ ಪೀರಿಯಡ್ ಕಮ್ಮಿ ಆಗುತ್ತೆ, ಕೆಲವರಿಗೆ ಹೆವಿ ಆಗುತ್ತೆ. ಹಂಗೆ ಆಗಿ ಒಂದು 1 year ಪೀರಿಯಡ್ ಅನ್ನೋದು ಆಗಲಿಲ್ಲ ಅಂತಂದರೆ ಮೆನೋಪಾಸ್ ಅಂತ ತಿಳ್ಕೋಬೇಕು. ಸೊ ದಿಸ್ ಮೆನೋಪಾಸ್ ನಾವು ಮೆನೋಪಾಸ್ ಬಂದಿದೆ ಅಂತ ಅನ್ನೋಕ್ಕೆ 1 year ವಿತೌಟ್ ಪೀರಿಯಡ್ಸ್ ಇದ್ದರೆ ಆವಾಗ ಮೆನೋಪಾಸ್. ಮೆನೋಪಾಸಲ್ಲಿ ಕೆಲವು ಸ್ಟೇಜಸ್ ಇರ್ತವೆ. ಮೆನೋಪಾಸ್ ಬಂದ ತಕ್ಷಣ ಒಂದು 2 to 3 years ಅರ್ಲಿ ಫೇಸ್ ಇರುತ್ತೆ. ಆಮೇಲೆ ಇಂಟರ್ಮೀಡಿಯೇಟ್ ಫೇಸ್ ಆ್ಯಂಡ್ ದೆನ್ ಲೇಟ್ ಫೇಸ್, ಒಂದು 10 to 15 years ಆದಮೇಲೆ ಲೇಟ್ ಫೇಸ್ ಇರುತ್ತೆ. ಸೊ ಆ ಇಮಿಡಿಯೇಟ್ ಫೇಸಲ್ಲಿ ಮೆನೋಪಾಸ್ ಬಂದಿರೋ ತಕ್ಷಣ ಕೆಲವು ಸಿಮ್ಟಮ್ಸ್ ಇರ್ತವೆ. ಸೊ ವಾಟಿಕ್ನೇ ನಾವು ಮೆನೋಪಾಸಲ್ ಸಿಮ್ಟಮ್ಸ್ ಅಂತೀವಿ. ಏನಾಗುತ್ತೆ ಅಂದರೆ ತುಂಬ ಹಾಟ್ ಫ್ಲಶಸ್ ಬರ್ತವೆ. ಹಾಟ್ ಫ್ಲಶ್ ಅಂದರೆ ಒಂದೇ ಸತಿಗೆ ಮೈಯೆಲ್ಲ ಬಿಸಿಯಾಗಿ ಬಾಡ ಬೆವರು ಬರುತ್ತೆ. ಸೊ ದಟ್ ಸ್ವೆಟ್ಟಿಂಗ್. ಸೊ ರಾತ್ರಿ ನಿದ್ದೆಯಲ್ಲಿನೂ ಭಾಳ ಜನ ಹೇಳ್ತಾರೆ, ನಮ್ಮ ಬೆಡ್ಶೀಟ್ ಎಲ್ಲ ಹಸಿ ಆಗೋಯಿತು, ಸ್ವೆಟ್ಟಿಂಗ್ ಬರ್ತದೆ. ಸೊ ಇದನ್ನು ಹಾಟ್ ಫ್ಲಶಸ್ ಅಂತೀವಿ. ಇದು ಕ್ಲಾಸಿಕ್ ಸಿಮ್ಟಮ್ ಆಫ್ ಮೆನೋಪಾಸ್. ಸೊ ಇದು ಪೀರಿಯಡ್ ನಿಂತೋಗ ಮುಂಚೆನೂ ಸ್ಟಾರ್ಟ್ ಆಗ್ಬೋದು. ಪೀರಿಯಡ್ ನಿಂತಿರೋ ಒಂದು 2 to 3 years ತನಕ ಇರುತ್ತೆ. ಸೊ ಇವು ನಾರ್ಮಲ್. ಭಾಳ ಜನ ಗಾಬರಿ ಆಗ್ತಾ ಇರ್ತಾರೆ, ನಮಗೆ ಏನೇನೋ ಆಗ್ತಾ ಇದೆ ಅಂತ. ಸೊ ಇದು ನಮ್ಮ ಬಾಡಿನಲ್ಲಿ ಆಗಿರೋ ಹಾರ್ಮೋನಲ್ ಚೇಂಜಸ್ಸಿಂದ ಸಡನ್ನಾಗಿ ಮೈ ಬಿಸಿಯಾಗಿ ಬೆವರು ಬರೋದು, ಇದು ಒಂದು ಹಾಟ್ ಫ್ಲಶ್ ಅನ್ನೋದು ಕಾಮನ್ ಸಿಮ್ಟಮ್. ಕೆಲವರಿಗೆ ತುಂಬ ಜಾಸ್ತಿ ಬರುತ್ತೆ, ಕೆಲವರಿಗೆ ಗ್ರ್ಯಾಜುವಲಿ ಬರುತ್ತೆ. ಸೊ ಇದನ್ನು ಹಿಂಗೆ ನಾವು ಸಫರ್ ಆಗಬೇಕಾ ಅಂದರೆ ಇಲ್ಲ. ಕೆಲವು ಚಿಕ್ಕ ಉಪಾಯಗಳು ಮಾಡ್ಬೋದು. ಸ್ವಲ್ಪ ಥಂಡಿ ಪ್ರದೇಶದಲ್ಲಿ ಇರೋಕ್ಕೆ ನೋಡ್ಬೋದು. ಕೋಲ್ಡ್ ಆ್ಯಂಡ್ ಚಿಕ್ಕ ಮೆಡಿಸಿನ್ಸ್ ತಗೋಬೋದು. ಫುಡ್ಡಲ್ಲಿ ಸೋಯಾ ಪ್ರೋಟೀನ್ ಇರೋಂಗೆ, ಫ್ಲ್ಯಾಕ್ಸ್ ಸೀಡ್ಸ್ ಇರೋಂಗೆ, ಪ್ಲಾಂಟ್ ಬೇಸ್ಡ್ ಈಸ್ಟ್ರೋಜನ್ಸ್ ಜಾಸ್ತಿ ಮಾಡಿದರು, ಸ್ವಲ್ಪ ಯೋಗಾಸನ ಮಾಡಿದರು ಈ ಸಿಮ್ಟಮ್ಸ್ ಅನ್ನೋವು ಕಮ್ಮಿ ಆಗ್ತವೆ. ಅದು ಬಿಟ್ಟು ಸ್ಕಿನ್ ಅನ್ನೋದು ಸ್ವಲ್ಪ ಡ್ರೈ ಆಗೋದು ಶುರು ಆಗುತ್ತೆ. ಫೇಸ್ ಮೇಲೆ ಸ್ಕಿನ್, ನಮ್ಮ ಹ್ಯಾಂಡ್ಸ್ ಮೇಲೆ ಸ್ಕಿನ್ ಎಲ್ಲ ಡ್ರೈ ಆಗೋದು ಶುರು ಆಗುತ್ತೆ. ಟೇಕ್ ಕೇರ್ ಆಫ್ ಯುವರ್ ಸ್ಕಿನ್. ಆಮೇಲೆ ವೆಯ್ಟ್ ಗೇನ್ ಇರುತ್ತೆ. ಸೊ ಸ್ಪೆಷಲಿ ಬಾಡಿ ಶೇಪ್ ಅನ್ನೋದು ಚೇಂಜ್ ಆಗುತ್ತೆ. ಪ್ರತಿ ಮೆನೋಪಾಸಲ್ ವಿಮೆನ್ಗೂ ಹೊಟ್ಟೆ ತುಂಬ ವೇಸ್ಟ್ ಸರ್ಕಂಫರೆನ್ಸ್ ಅನ್ನೋದು, ಬೆಲಿ ಫ್ಯಾಟ್ ಅನ್ನೋದು ಜಾಸ್ತಿ ಆಗುತ್ತೆ. ಸೊ ಇದನ್ನು ಕಮ್ಮಿ ಮಾಡೋಕ್ಕೆ ಭಾಳ ಎಕ್ಸಸೈಸ್ ಮಾಡಬೇಕಾಗುತ್ತೆ ಆ್ಯಂಡ್ ಲಾಟ್ ಆಫ್ ಎಕ್ಸಸೈಸ್. ಸೊ ಸ್ವಲ್ಪ ದಿನ ಈ ಸಿಮ್ಟಮ್ಸ್ ಒಂದು 2 to 3 years ಆದಮೇಲೆ ನಮಗೆ ನೆಕ್ಸ್ಟ್ ಸಿಮ್ಟಮ್ಸ್ ಕೊಲೆಸ್ಟ್ರಾಲ್ ಅನ್ನೋದು ಜಾಸ್ತಿ ಆಗುತ್ತೆ, ಬ್ಯಾಡ್ ಕೊಲೆಸ್ಟ್ರಾಲ್. ಸೊ ಗುಡ್ ಕೊಲೆಸ್ಟ್ರಾಲ್, HDL ಕೊಲೆಸ್ಟ್ರಾಲ್ ಕಮ್ಮಿ ಆಗಿ LDL ಕೊಲೆಸ್ಟ್ರಾಲ್ ಅನ್ನೋದು ಜಾಸ್ತಿ ಆಗುತ್ತೆ. ಆವಾಗ ವಿ ಆರ್ ಮೋರ್ ರಿಸ್ಕ್ ಆಫ್ ಕಾರ್ಡಿಯಕ್ ಪ್ರಾಬ್ಲಮ್ಸ್, ಹಾರ್ಟ್ ಪ್ರಾಬ್ಲಮ್ಸ್, ಮೋರ್ ರಿಸ್ಕ್ ಆಫ್ ಸ್ಟ್ರೋಕ್, ಇವೆಲ್ಲ ನಮಗೆ ಆವಾಗ ರಿಸ್ಕ್ ಜಾಸ್ತಿ ಆಗುತ್ತೆ. ಸೊ ಇಷ್ಟು ದಿನ ಪೀರಿಯಡ್ಸ್ ಇದ್ದಾಗ ಈ ರಿಸ್ಕ್ ಭಾಳ ಕಡಿಮೆ ಇರುತ್ತೆ. ಮೆನೋಪಾಸ್ ಬಂದಮೇಲೆ ಬಿಕಾಸ್ ಆಫ್ ಬ್ಯಾಡ್ ಕೊಲೆಸ್ಟ್ರಾಲ್ ಆ್ಯಂಡ್ ಟ್ರೈಗ್ಲಿಸರೈಡ್ಸ್ ರಿಸ್ಕ್ ಆಫ್ ಹಾರ್ಟ್ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತವೆ. ಇದನ್ನು ಹೆಂಗೆ ಕಂಟ್ರೋಲ್ ಮಾಡಬೇಕು ಮತ್ತು ಡೈಟ್, ಪರ್ಟಿಕ್ಯುಲರ್ಲಿ ಡೈಟ್, ಹ್ಯಾವಿ ಫ್ಯಾಟಿ ಫುಡ್ಸ್ ಅವಾಯ್ಡ್ ಮಾಡಿರಿ, ಜಂಕ್ ಫುಡ್ಸ್ ಅವಾಯ್ಡ್ ಮಾಡಿರಿ, ತುಂಬ ಎಕ್ಸಸೈಸ್ ಮಾಡಬೇಕು. ಸೊ ನೀವು ಚಿಕ್ಕ ವಯಸ್ಸಿಂದನೂ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಮೆನೋಪಾಸ್ ಬಂದಮೇಲೆ ಡೆಫಿನೆಟ್ಲಿ ಎಕ್ಸಸೈಸ್ ಮಾಡಬೇಕು. ಇನ್ನೂ ಒಂದು 10-15 years ಆದಮೇಲೆ ಬೋನ್ಸ್ ಅನ್ನೋವು ವೀಕ್ ಆಗ್ತವೆ, ಆಸ್ಟಿಯೋಪೊರೋಸಿಸ್. ಸೊ ಈ ಚೇಂಜಸ್ ಮೆನೋಪಾಸ್ ಸ್ಟಾರ್ಟ್ ಆದಾಗಿಂದ ಸ್ಟಾರ್ಟ್ ಆಗುತ್ತೆ. ಬಟ್ ಬಾಡ ಫ್ರ್ಯಾಕ್ಚರ್ಸ್ ಅವೆಲ್ಲ ಒಂದು 10 to 15 years ಆದಮೇಲೆ ಬಾಡ ವೀಕ್ ಆಗಿ ಬೋನ್ಸ್, ಸೊ ಆಸ್ಟಿಯೋಪೊರೋಸಿಸ್, ಆಸ್ಟಿಯೋಪೊರೋಟಿಕ್ ಫ್ರ್ಯಾಕ್ಚರ್ಸ್ ಅನ್ನೋವು ಆಗ್ತವೆ. ಸೊ ಅದಕ್ಕೆ ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಯುವರ್ ಬಾಡಿ. ತುಂಬ ರೆಸಿಸ್ಟೆನ್ಸ್ ಎಕ್ಸಸೈಸಸ್ ಆ್ಯಂಡ್ ವೆಯ್ಟ್ ಬೇರಿಂಗ್ ಎಕ್ಸಸೈಸಸ್ ಮಾಡೋಕ್ಕೆ ಹೇಳ್ತಾ ಇರ್ತೀವಿ. ಸೊ ಈ ಸಿಮ್ಟಮ್ಸ್ ಎಲ್ಲ ಅರ್ಥ ಮಾಡ್ಕೊಳ್ರಿ. ಟೇಕ್ ಕೇರ್ ಆಫ್ ಯುವರ್ ಬಾಡಿ. ಮೆನೋಪಾಸ್ ಇಸ್ ನಾಟ್ ಎ ಸ್ಟಾಪ್, ಇಟ್ ಈಸ್ ಎ ನ್ಯೂ ಜರ್ನಿ ಅಹೆಡ್. ಥ್ಯಾಂಕ್ ಯು. Like, comment and subscribe for more health updates.